ಆತ್ಮರಾಮ ಅಂತಾರೆ, ಪ್ರಾಣ ವಾಯುಗೆ ಹನುಮಂತ ಅಂತಾರೆ. ಸೀತೆ ಅನ್ನೋದು ಒಂದು ಮನಸ್ಸು ಅಥವಾ ಆತ್ಮಾರಾಮ ಅಂತ ಕರೀತಾರೆ. ಅಂದರೆ ಆ ಆತ್ಮ ಸಕಲ ಚರಾಚರ ವಸ್ತುಗಳಲ್ಲೂ, ನಮ್ಮಲ್ಲೂ ನಿಮ್ಮಲ್ಲೂ ಪ್ರತಿ ಒಬ್ಬರಲ್ಲೂ ಮೂಲಭೂತ ಆಗಿರುವಂಥ ಒಂದು ಪ್ಯೂರ್ ಕಾನ್ಷಿಯಸ್ನೆಸ್ ಅಥವಾ ಅವೇರ್ನೆಸ್ ಅಂತಲೂ ಕರಿಬೋದು. ಈ ಒಂದು ಅವೇರ್ನೆಸ್ ಅಥವಾ ಈ ಒಂದು ಆತ್ಮ ಈ ಪ್ರಪಂಚಿಕವಾಗಿ ಈ ಮೆಟೀರಿಯಲ್ ವರ್ಲ್ಡ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಮೈಂಡ್ ಬೇಕು. ಸೊ ಇದನ್ನೇ ಸೀತೆ ಅಂತ ಕರೀತಾರೆ. ಸೀತೆ ಅಂದರೆ ಮೈಂಡ್ ಅಂತ ಗೊತ್ತಾಯಿತು. ಈ ಮೈಂಡ್ಗೆ 2 ಕ್ವಾಲಿಟೀಸ್ ಇರುತ್ತೆ. ಒಂದು ಬಂದು ಸೋಲ್ ಜೊತೆ ಕನೆಕ್ಟೆಡ್ ಆಗಿರೋದು, ಇನ್ನೊಂದು ಬಂದು ಎಕ್ಸ್ಟರ್ನಲ್ ಡಿಸೈರ್ಸ್ ಅಂದರೆ ಪ್ರಪಂಚಿಕ ಆಸೆಗಳೇನಿರುತ್ತೆ ಅದ್ರ ಮೇಲೆ ಮೋಹ ತೋರಿಸೋದು. ಉದಾಹರಣೆಗೆ ಇದನ್ನು ಮಾಯಾ ಜಿಂಕೆ ಅಂತಲೂ ಕರೀತಾರೆ. ಆ ಗೋಲ್ಡನ್ ಬಿಯರ್ ನೋಡಿದ ತಕ್ಷಣ ಸೀತೆ ಅಥವಾ ಮೈಂಡ್ ಹೆಂಗೆ ಅದ್ರ ಮೇಲೆ ಇಲ್ಯೂಷನ್ ಆ ಒಂದು ಡಿಸೈರ್ನ ತೋರಿಸಿ ಅದು ಹೆಂಗೆ ಸಪ್ರೇಟ್ ಆಯಿತೋ ಈ ಸೋಲಿಂದ, ಅದೇ ಥರ ಈ ಆಚೆ ಪ್ರಪಂಚಿಕ ಮೋಹದಿಂದ ಸೋಲಿಂದ ಮೈಂಡ್ ಬಂದು ದೂರ ಆಗುತ್ತೆ. ಯಾವಾಗ ಬಂದು ಈ ಒಂದು ಮೈಂಡು ಸೋಲಿಂದ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಈಗ ರಾವಣನ ಎಂಟ್ರಿ, ಅಂದರೆ ಈಗೋ ಅಥವಾ ಅಹಂಕಾರ ಅಂತಲೂ ಕರಿಬೋದು. ಈ ಒಂದು ಈಗೋ ಈ ಮೈಂಡನ್ನ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಹನುಮ ಅಥವಾ ಆಂಜನೇಯ. ಇವ್ರನ್ನ ವಾಯುಪುತ್ರ ಅಂತಲೂ ಕರೀತಾರೆ. ಅಂದರೆ ಪ್ರಾಣಶಕ್ತಿ ಅಥವಾ ಗಾಳಿ. ಈ ಒಂದು ಸೋಲು ಅಂದರೆ ರಾಮನ್ಗೂ ಈ ಒಂದು ಮೈಂಡು ಸೀತೆಗೂ ಮಧ್ಯೆ ಬ್ರಿಡ್ಜ್ ಆಗಿರೋದೇ ಈ ಒಂದು ಪ್ರಾಣಶಕ್ತಿ. ಉದಾಹರಣೆಗೆ ಯಾರೋ ಒಬ್ಬರಿಗೆ ತುಂಬ BP ಅಂತ ಅಂದ್ಕೊಳ್ಳಿ, ಎಲ್ಲೋ ಒಂದು ಕಡೆ ಡಾಕ್ಟರ್ ಸಜೆಷನ್ ಕೊಡೋದು ನೋಡಿದ್ವಿ, ನೀವು ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡಿ, ಬ್ರೀತ್ ಡೌನ್, ಬ್ರೀತ್ ಸ್ಲೋಲಿ ಅಂತೆಲ್ಲ ಹೇಳ್ತಾರೆ. ಅಂದರೆ ನಿಮ್ಮ ಒಂದು ಮೈಂಡಿಗೂ ನಿಮ್ಮ ಒಂದು ಬ್ರೀತ್ಗೂ ಅಂದರೆ ಗಾಳಿಗೂ ಕನೆಕ್ಷನ್ ಇರುತ್ತೆ. ಉದಾಹರಣೆಗೆ ನೀವು ಖುಷಿಯಾದಾಗ ನೀವು ಬ್ರೀತ್ ಮಾಡೋ ಪ್ಯಾಟ್ರನ್ನೇ ಬೇರೆ ಥರ ಇರುತ್ತೆ, ನೀವು ದುಃಖ ಆದಾಗ ಬ್ರೀತ್ ಮಾಡೋದೇ ಬೇರೆ ಥರ ಇರುತ್ತೆ, ನಿಮಗೆ ಕೋಪ ಬಂದಾಗ ನೀವು ಬ್ರೀತ್ ಮಾಡೋದೇ ಬೇರೆ ಥರ ಇರುತ್ತೆ. ಸೊ ಹಾಗಾಗಿನೇ ಈ ಒಂದು ಬ್ರೀತಿಂಗ್ ಎಕ್ಸಸೈಸ್ನೇ ಪ್ರಾಣಾಯಾಮ ಅಂತ ಕರೀತಾರೆ. ಆ ಒಂದು ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಮೈಂಡು ಕಂಟ್ರೋಲ್ ಬರುತ್ತೆ ಅಂತ. ಅದೇ ರೀತಿ ನಿಮಗೂ ಮೈಂಡ್ಗೂ ಈ ಒಂದು ಪ್ರಾಣ ಕನೆಕ್ಟೆಡ್ ಆಗಿದೆ. ನೆಕ್ಸ್ಟ್ ಬಂದು ಸುಗ್ರೀವ ಮತ್ತು ವಾನರ ಸೇನೆ. ಈ ವಾನರ ಅಂತಂದರೆ ಕಪಿಗಳು ಅಂತಲೂ ಕರಿಬೋದು ನಾವು. ಅಂದರೆ ಥಾಟ್ಸ್ಗಳು. ಈ ಥಾಟ್ಸ್ಗಳು ಏನಿರುತ್ತೋ ಇದು ತುಂಬ ಡಿಸ್ಟ್ರಾಕ್ಟೆಡ್ ಆಗಿ ಎಲ್ಲ ಕಡೆ ಚಲ್ಲಾಪಿಲ್ಲಿ ಅದು ಇದು ಎಲ್ಲ ಥರ ಥಾಟ್ಸ್ಗಳು ಬರ್ತಾ ಇರುತ್ತೆ. ಆದರೆ ಇದನ್ನು ಆರ್ಗನೈಸ್ಡ್ ಮಾಡಿ ಆ ರಾಮ ಸೇತು ಮೇಲೆ ಕರ್ಕೊಂಡು ಹೋಗಿ ಆ ಸೋಲ್ನ ಐಡೆಂಟಿಫೈ ಮಾಡೋದಿದೆಯಲ್ಲ, ಈ ಒಂದು ಪ್ರಾಸೆಸ್ನೇ ಇದನ್ನು ಸಿಂಬಾಲಿಕ್ ಆಗಿ ತೋರಿಸಿ. ಸೊ ಇಷ್ಟೊಂದು ವನವಾಸದ ನಂತರ ಈ ಒಂದು ಮೈಂಡು ಯಾವಾಗ ಈ ಒಂದು ಸೋಲ್ ಜೊತೆ ಕನೆಕ್ಟೆಡ್ ಆಗುತ್ತೋ ಇದನ್ನೇ ರಿಯೂನಿಯನ್ ಅಥವಾ ಎನ್ಲೈಟ್ಮೆಂಟ್ ಅಂತ ಕರಿಬೋದು. ಆದರೆ ಈ ಒಂದು ಜಾಗ ಈ ವನವಾಸದ ನಂತರ ಅವ್ರು ಹೋಗಿ ಸೇರಿರೋದೇ ಈ ಒಂದು ಹೃದಯ ಭಾಗ. ಸೊ ಭಾರತದ ಮ್ಯಾಪಲ್ಲಿ ನಾವು ನೋಡ್ತೀವಿ ಅಂತಂದರೆ ಕರೆಕ್ಟಾಗಿ ಅಯೋಧ್ಯೆ ಇರೋದು ಈ ಒಂದು ಹಾರ್ಟ್ ಭಾಗದಲ್ಲೇ. ಈ ವಿಷಯಗಳೆಲ್ಲ 3 ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಬೇಕು. ಶ್ರುತಿ ಅಂದರೆ ಕತೆ. ಈ ಕತೆಗಳೆಲ್ಲ ನಿಜವಾಗ್ಲೂ ನಡೆದಿಲ್ಲ ಅಂತಲ್ಲ, ಈ ಒಂದು ಲಾಜಿಕ್ ಏನಿದೆಯೋ ಅದರಲ್ಲಿ ಅಳವಡಿಸಿದ್ದಾರೆ ನಮ್ಮ ಮಹರ್ಷಿಗಳು. ಇದನ್ನು ಯುಕ್ತಿ ಅಂತ ಕರೀತಾರೆ. ಯಾವಾಗ ಈ ಶ್ರುತಿನ ಕೇಳಿಕೊಂಡು ಬರೀ ಕತೆ ಮಾತ್ರ ಕೇಳಿದ್ವಿ ನಾವು, ಅದ್ರ ಹಿಂದೆ ಇರೋ ಯುಕ್ತಿ ಗೊತ್ತಿಲ್ಲ. ಯಾವಾಗ ಈ ಯುಕ್ತಿ ಗೊತ್ತಾಗುತ್ತೋ ನಮ್ಮೊಳಗೆ ಒಂದು ಚೇಂಜಸ್ ಆಗುತ್ತೆ. ಇದನ್ನೇ ಆತ್ಮಾನುಭೂತಿ ಅಂತ ಕರೀತಾರೆ. ಯಾವಾಗ ಆ ಚೇಂಜಸ್ಸು ನಾನು ಹೇಳಿರೋ ಇನ್ಫಾರ್ಮೇಷನು ನಿಮಗಾದರೆ ಅದು ಟ್ರಾನ್ಸ್ಫಾರ್ಮೇಷನು, ನಿಮ್ಮೊಳಗೆ ಅದು ಚೇಂಜ್ ಆಗುತ್ತೋ ಇದೇ ರಾಮಾಯಣದ ನಿಜವಾದ ತತ್ವ.